ಆಕಾಶವಾಣಿ ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರಗಳು. ಇಂದು ನಾವು ನಮ್ಮ ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಯಾದ ಅಧಿಕ ರಕ್ತದೊತ್ತಡ, ಇವತ್ತು ನಾವು ಹೈ ಬ್ಲಡ್ ಪ್ರೆಷರ್ನ ಬಗ್ಗೆ ಮಾತನಾಡೋಣ. ಹೈ ಬಿಪಿಯನ್ನ ಸಾಮಾನ್ಯವಾಗಿ ಸೈಲೆಂಟ್ ಕಿಲ್ಲರ್ ಎಂದು ಕೂಡ ಕರೆಯಲಾಗುತ್ತೆ. ನಿಯಂತ್ರಣವಿಲ್ಲದ ಅಧಿಕ ರಕ್ತದೊತ್ತಡವು ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಹೆಚ್ಚಿಸುತ್ತೆ. ರಕ್ತದೊತ್ತಡವನ್ನ ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವ 2 ಅತ್ಯುತ್ತಮ ಅಡುಗೆ ಮನೆ ಮದ್ದುಗಳನ್ನು ಇಂದು ನಾವು ನೋಡೋಣ. ನಮಗೆ ಬೇಕಾಗಿರೋದು 1 ರಿಂದ 2 ಬೆಳ್ಳುಳ್ಳಿ ಎಸಳುಗಳು, 1 ಲೋಟ ಬೆಚ್ಚಗಿನ ನೀರು ಮತ್ತು ಅರ್ಧ ನಿಂಬೆಹಣ್ಣಿನ ರಸ. ಹೈ ಬಿಪಿ ಇರುವವರು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಅಥವಾ 2 ಬೆಳ್ಳುಳ್ಳಿ ಎಸಳುಗಳನ್ನು ಜಗಿದು ತಿನ್ನಬೇಕು. ಬೆಳ್ಳುಳ್ಳಿಯನ್ನ ಜಗಿದಾಗ ಅದರಲ್ಲಿರುವ ಪ್ರಮುಖ ಸಕ್ರಿಯ ಸಂಯುಕ್ತವಾದ ಅಲಿಸಿನ್ ಬಿಡುಗಡೆಯಾಗತ್ತೆ. ಈ ಅಲಿಸಿನ್ ರಕ್ತನಾಳಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತೆ. ಇದರಿಂದ ರಕ್ತದ ಹರಿವು ಸುಗಮವಾಗಿ ರಕ್ತದೊತ್ತಡ ಕಡಿಮೆ ಆಗುತ್ತೆ. ನಿಮಗೆ ಬೆಳ್ಳುಳ್ಳಿಯ ವಾಸನೆ ಇಷ್ಟವಾಗದಿದ್ದಲ್ಲಿ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ ಮಾತ್ರೆಯ ರೀತಿ ನೀರಿನೊಂದಿಗೆ ನುಂಗಬಹುದು. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬೆಚ್ಚಗಿನ ನೀರಿಗೆ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಸೇರಿಸಿ ಕುಡಿಯಿರಿ. ನಿಂಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ರಕ್ತನಾಳಗಳನ್ನು ಮೃದುವಾಗಿಡಲು ಮತ್ತು ಅವುಗಳ ಬಿಗಿತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ನಿಂಬೆ ನೀರು ನೈಸರ್ಗಿಕ ಮೂತ್ರವರ್ಧಕದಂತೆ ಕಾರ್ಯನಿರ್ವಹಿಸಿ ದೇಹದಿಂದ ಅಧಿಕ ನೀರು ಮತ್ತು ಸೋಡಿಯಂ ಅನ್ನ ಹೊರಹಾಕುತ್ತೆ. ಇದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರಲು ಸಹಾಯ ಆಗುತ್ತೆ. ಅಧಿಕ ರಕ್ತದೊತ್ತಡ ಇದ್ದರೆ ಆಹಾರದಲ್ಲಿ ಉಪ್ಪಿನ ಅಂದರೆ ಸೋಡಿಯಂ ಪ್ರಮಾಣವನ್ನ ಕಟ್ಟುನಿಟ್ಟಾಗಿ ಕಡಿಮೆ ಮಾಡಿ. ಪ್ರತಿದಿನ ವಾಕಿಂಗ್ ಅಥವಾ ಯೋಗದಂತಹ ವ್ಯಾಯಾಮವನ್ನ ನಿಯಮಿತವಾಗಿ ಮಾಡಿ. ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ. ಬಾಳೆಹಣ್ಣು ಮತ್ತು ಮಜ್ಜಿಗೆಯಂತಹ ಪೊಟ್ಯಾಷಿಯಂ ಅಧಿಕವಿರುವ ಆಹಾರಗಳನ್ನೇ ಸೇವಿಸಿ. ಇದು ಸೋಡಿಯಂನ ಪರಿಣಾಮವನ್ನ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ನೆನಪಿಡಿ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಬಹಳ ಇಂಪಾರ್ಟೆಂಟ್. ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ಅಡುಗೆ ಆರೋಗ್ಯ ಮನೆಮದ್ದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ. ದೇವರು ಮೊದಲು ಎಲ್ಲಾ ಭಾಗ್ಯಗಳನ್ನ ಕೊಡುವ ಬದಲು ಆರೋಗ್ಯ ಭಾಗ್ಯ ಕೊಟ್ರೆ ಸಾಕಪ್ಪ ಅನ್ನೋ ಕಾಲ ಬಂದಾಯ್ತು. ಕಾರಣ ಇತ್ತೀಚಿನ ಆಹಾರ ಪದ್ಧತಿ, ಬದಲಾದ ಜೀವನ ಶೈಲಿ, ಬೆಳೆಗಳನ್ನ ಬೆಳೆಯಲು ಬಳಸ್ತಾ ಇರುವಂತಹ ರಾಸಾಯನಿಕ ಪದಾರ್ಥಗಳಿಂದ ಮಾನವನ ದೇಹದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ಅದಕ್ಕೆ ಹೇಳೋದು, ಆದಷ್ಟು ನಾವು ಸೇವಿಸುವ ಆಹಾರದಲ್ಲಿ ನಮ್ಮ ಮನೆಗಳಲ್ಲಿ ಅಂದರೆ ಹಿತ್ತಲಲ್ಲಿ ಪಾಟ್ಗಳಲ್ಲಿ ಬೆಳೆದಂತಹ ತರಕಾರಿ, ಸೊಪ್ಪು ಇತ್ಯಾದಿಗಳ ಬಳಕೆಯಿಂದ ಒಂದಿಷ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅಂತ ನೀವೇನಂತೀರಾ? ಇದು ನಿಮ್ಮ ಆಲೋಚನೆಗೆ ಬಿಟ್ಟಂತಹ ವಿಷಯ. ಆದ್ರೂ ಇತ್ತೀಚೆಗೆ ಹೆಚ್ಚು ಹೈ ಬಿಪಿ, ಲೋ ಬಿಪಿ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ವೈದ್ಯರು ಹೇಳಿದ ಮದ್ದನ್ನು ಮಾಡುವುದರೊಂದಿಗೆ ಈಗ ಹೈ ಬಿಪಿ ತಡೆಯಲು ಮಾಡಬಹುದಾದ ಅಡುಗೆಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಯಾವುದು ಈ ಅಡುಗೆ, ಹೇಗೆ ಮಾಡೋದು ಅಂತೀರಾ? ಎಲ್ಲರಿಗೂ ಈ ಅಡುಗೆಯ ಪರಿಚಯ ಇದ್ದೇ ಇದೆ. ಈ ಅಡುಗೆಗೆ ಒಂದಿಷ್ಟು ಮಾರ್ಪಾಡನ್ನ ಮಾಡಿ ಔಷಧಿಯ ಗುಣ ಹೊಂದಿದಂತ ಅಡುಗೆಯಾಗಿಸೋಣ ಬನ್ನಿ. ಹೆಸರು ಬೇಳೆ, ಬೆಳ್ಳುಳ್ಳಿ, ನಿಂಬೆ ರಸದ ಪೊಂಗಲ್ ಮಾಡಲು ಬೇಕಾಗುವ ಪದಾರ್ಥಗಳು: ಹೆಸರು ಬೇಳೆ ಅರ್ಧ ಲೋಟ ಅಂದರೆ 100 ಗ್ರಾಂ, ಅಕ್ಕಿ 1/4 ಲೋಟ ಅಂದರೆ 50 ಗ್ರಾಂ, ಕರಿಮೆಣಸು 5 ರಿಂದ 10, ಬೆಳ್ಳುಳ್ಳಿಯ ಎಸಳು 10, ಬೀನ್ಸ್ 50 ಗ್ರಾಂ, ಕ್ಯಾರೆಟ್ 50 ಗ್ರಾಂ, ನಿಂಬೆ ರಸ 1 ಸಂಪೂರ್ಣ, ನೆನೆಸಿದ ಬಟಾಣಿ 15 ಗ್ರಾಂ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು.
ಹಾಗೂ ಒಗ್ಗರಣೆಗೆ ತುಪ್ಪ 10ರಿಂದ 20 ಗ್ರಾಂ. ಹೆಸರು ಬೇಳೆ, ಬೆಳ್ಳುಳ್ಳಿ, ನಿಂಬೆ ರಸದ ಪೊಂಗಲ್ ಮಾಡುವ ವಿಧಾನ. ಮೊದಲಿಗೆ ಬೀನ್ಸ್, ಕ್ಯಾರೆಟ್ ಹೆಚ್ಚಿಟ್ಟುಕೊಳ್ಳಿ. ನಂತರ ಗ್ಯಾಸ್ ಸ್ಟವ್ ಒಲೆಯ ಮೇಲೆ ಕುಕ್ಕರ್ ಅನ್ನ ಇಟ್ಟು ಒಗ್ಗರಣೆಗೆ 20 ಗ್ರಾಂ ತುಪ್ಪವನ್ನ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು, ಕುಟ್ಟಿಕೊಂಡ ಕರಿಮೆಣಸು, ಬೆಳ್ಳುಳ್ಳಿಯ ಎಸಳು, ಅರಿಶಿನವನ್ನ ಹಾಕಿ ಈ ಒಗ್ಗರಣೆಗೆ ತೊಳೆದ ಹೆಸರು ಬೇಳೆ, ಅಕ್ಕಿ, ಹೆಚ್ಚಿದ ಕ್ಯಾರೆಟ್, ಬೀನ್ಸ್, ನೆನೆಸಿದ ಬಟಾಣಿಯ ಹಾಕಿ ಕೈಯಾಡಿಸಿ. ನಂತರ 1:3 ಅನುಪಾತದಲ್ಲಿ ನೀರು ಹಾಗೂ ಉಪ್ಪನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ 2 ವಿಷಲ್ ಕೂಗಿಸಿ. ಇಳಿಸಿದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಜೊತೆಗೆ ನಿಂಬೆ ರಸವನ್ನ ಕೂಡ ಹಾಕಿ ಮಿಕ್ಸ್ ಮಾಡಿ. ಈ ಪೊಂಗಲನ್ನ ಬೆಳಿಗ್ಗೆ ಲಘು ಉಪಹಾರವಾಗಿ ಸೇವಿಸುವುದರಿಂದ ಬಿಸಿಲು ಹೆಚ್ಚಾಗಿರುವಂತಹ ಇಂತಹ ಉಷ್ಣಾಂಶದ ವಾತಾವರಣ ಹಾಗೂ ಬಿಪಿಯನ್ನ ತಡೆಯಲು ಅತ್ಯಂತ ಉಪಕಾರಿ. ಇಷ್ಟೆಲ್ಲ ಉಪಯುಕ್ತವಾದ ಔಷಧೀಯ ಗುಣ ಇರುವ ಈ ಪೊಂಗಲನ್ನ ಕಾಯಿ ಚಟ್ನಿಯೊಂದಿಗೆ ಮನೆಯವರಿಗೆಲ್ಲ ಮಾಡಿ ಉಣಲು ಬಡಿಸಿ. ಅಭಿಪ್ರಾಯವನ್ನ ತಪ್ಪದೆ ನಮಗೆ ತಿಳಿಸಿ. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.